ಎಲ್ಲ ಸಾರ್ವಜನಿಕರು ಈ ಕಡೆ ಬರಬೇಕು, ಅಧಿಕಾರಿ ಸಮೇತವಾಗಿ ವೇದಿಕೆ ಸಂಘದ ಸದಸ್ಯರು ಸಾರ್ವಜನಿಕ ಏನ್ ಮಾಡ್ತಾ ಇರೋ ಅಂತ ಬೇಜವಾಬ್ದಾರಿ ತರದ ಆನ್ಸರ್ ಕೊಡ್ತಾ ಇದ್ದೀರಲ್ಲ, ಯಾರ್ದು ಕೊಡ್ತಾ ಇದ್ದೀರಾ ನೀವು? ಹಾಳು ಮಾಡಿ ಸರ್ವನಾಶನ ಮಾಡಿ ಮತ್ತೆ ನಮ್ಮ ದುಡ್ಡನ್ನು ತಂದು ಆ ನೀರಲ್ಲಿ ಸುರಿತೀರಾ, ಆ ಕೊಳಚೆ ನೀರಲ್ಲಿ ಸುರಿತೀರಾ? ಇದೇ ಪ್ರಾಜೆಕ್ಟ್ ಮಾಡೋದು? ನಮ್ಮ ದುಡ್ಡನ್ನು ಹಾಳು ಮಾಡೋದಕ್ಕೆ ನಿಮ್ಗೆ ಇದೇ ಬೇಕಾ? ಇಷ್ಟು ದಿವಸ ನೀವ್ ಏನ್ ಮಾಡ್ತಾ ಇದ್ರಿ? ಇಷ್ಟು ದಿವಸ ಏನ್ ಮಾಡ್ತಾ ಇದ್ರಿ? ಇಷ್ಟು ಕಾರ್ಖಾನೆಗಳು ಇಟಿಪಿ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿದೆ, ಇಟಿಪಿ ಮೂಲಕ ಟ್ರೀಟ್ಮೆಂಟ್ ಮಾಡಿದೆ, ಇಷ್ಟು ಗ್ರಾಮಗಳಿಂದ STP ಮೂಲಕ ಟ್ರೀಟ್ಮೆಂಟ್ ಮಾಡಿದೆ, ನೀರ್ ಬಿಡ್ಬೇಕಾದ್ರೆ ಕಣ್ಣು ಮುಚ್ಕೊಂಡಿದ್ರೇನ್ರಿ? ಕಣ್ಣು ಮುಚ್ಕೊಂಡಿದ್ರೇನ್ರಿ? ಇಲ್ಲಿ ನಮ್ಮದೇ ದುಡ್ಡಲ್ಲಿ ಇಷ್ಟು ದೊಡ್ಡ ಭವ್ಯ ಬಂಗಲೆ ಕಟ್ಟಿದ್ದಾರೆ, ಅಲ್ಲಿಗೆ ಬರೋಕ್ ಯೋಗ್ಯತೆ ಇಲ್ಲ ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳಿಗೆ. ಕಣ್ಣು ಮುಚ್ಕೊಂಡಿದ್ದೀರಾ? ಸರ್ಕಾರ 500 ಕೋಟಿ ಕೊಟ್ಟಿದೆಯಂತೆ. ಯಾರಪ್ಪನ ದುಡ್ಡು? ನಮ್ಮದೇ ದುಡ್ಡು ಸ್ವಾಮಿ. ನಮ್ಮ ದುಡ್ಡಿನಿಂದ ನೀವು ನಮ್ಗೆ ಕೆಲಸ ಮಾಡ್ಕೊಡ್ತೀರಿ ಅಂತ ಅದನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಿ ಅಂದ್ರೆ? ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಾ? ಇಷ್ಟು ಅಧ್ವಾನ ಆಗೋದಕ್ಕೆ ಕಾರಣ ಯಾರು? ಅಧಿಕಾರ ನಿಮ್ಗೋ ಇದೆಯೋ ನಮ್ಗಿದೆಯೋ? ನಮ್ಗಿದೆಯೋ ನಿಮ್ಗಿದೆಯೋ? ಮೇಡಮ್ ನಾರೇ ಬನ್ರಿ ಇಲ್ಲಿ, ಬನ್ರಿ ಇಲ್ಲಿ, ಕುತ್ಕೊಳ್ರಿ ಇಲ್ಲಿ. ದುಡ್ಡು ಅಂತ ದುಡ್ಡನ್ನ ಅವ್ರು ಮಾಡಿರೋ ತಪ್ಪನ್ನ ಇರೋಣ ಮೇಡಮ್. ದುಡ್ಡು ಅಂತ ಇದ್ದೀರಲ್ಲ, ಇಷ್ಟು ದಿವಸ ಏನ್ ಮಾಡ್ತಾ ಇದ್ರಿ? ನಿಮ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇತ್ತು? ಕುತ್ಕೊಳ್ಳಿ, ಬನ್ನಿ ಇಲ್ಲಿ ಕುತ್ಕೊಳ್ಳಿ. ಏನ್ ಮಾಡ್ತಾ ಇತ್ತು? ದುಡ್ಡು ಬಂದಿದೆ, ಬಿಡುಗಡೆ ಆಗಿದೆ. ಯಾರ ದುಡ್ಡು ಬಿಡುಗಡೆ ಆಗಿದೆ? ನಮ್ಮ ನೀರನ್ನ ಹಾಳು ಮಾಡಿದವ್ರು ನೀವು. ಕಾರ್ಖಾನೆಗಳಿಗೆ ಸರಿಯಾದ ಕ್ರಮ ಕೈಗೊಳ್ಳದೆ ಇರೋದು ನೀವು. ಇಷ್ಟು ಕಾರ್ಖಾನೆಗಳಲ್ಲಿ ಎಷ್ಟು ವಿಸಿಟ್ ಮಾಡಿದೀರಾ? ಜವಾಬ್ದಾರಿ ಇದೆಯಾ ನಿಮ್ಗೆ? ವಿದ್ಯಾವಂತರ ನೀವು? ಜ್ಞಾನ ಇದೆಯಾ ನಿಮ್ಗೆ? ಮನಸ್ಸಾಕ್ಷಿ ಇದೆಯಂದ್ರೆ ನಿಮ್ಗೆ? ನಮ್ಮ ನೋವು ಕಾಣ ಕೇಳಿಸ್ತಾ ಇದೆಯನ್ರಿ ನಿಮ್ಗೆ? ಇಡೀ ಕೆರೆಗಳ ಒಂದು ಅರ್ಥನಾದರ ಒಂದು ಗೋಲ್ ಕಾಣಿಸ್ತಾ ಇದೆಯನ್ರಿ ನಿಮ್ಗೆ? ಕೇಳಿಸ್ತಾ ಇದೆಯನ್ರಿ? ಮನಸ್ಸಾಕ್ಷಿ ಇಲ್ವೇನ್ರಿ ನಿಮ್ಗೆ? ಇಷ್ಟೆಲ್ಲ ಆಗಿದೆ, ಕಣ್ಣು ಮುಂದೆ ಕಟ್ಟದಂಗಿದೆ, ವಾಸನೆ ಎದ್ದು ಬರ್ತಾ ಇದೆ. ಇಷ್ಟು ದೂರ ಆದ್ರೂ ಏನ್ರಿ ಮಾಡ್ತಾ ಇದ್ದೀರಾ? ನೋವಾಗ್ತಾ ಇಲ್ವೇನ್ರಿ? ನಿಮ್ ಮಕ್ಕಳನ್ನ ಹೆಂಗ್ರಿ ಬದುಕಿಸ್ತೀರಾ ಇದ್ರಲ್ಲಿ? ಹೆಂಗ್ರಿ ಏನೋ ಪೊಲ್ಯೂಷನ್ ಆಗಿರೋ ನೀರಲ್ಲಿ ಹೆಂಗ್ರಿ ಅವ್ರು ಬದುಕೋದು? ಗ್ರೌಂಡ್ ವಾಟರ್ ಸಂಪೂರ್ಣವಾಗಿ ವಿನಾಶದ ಹಂಚಿಗೆ ಹೋಗ್ತಾ ಇದೆ, ಹೆಂಗ್ರಿ ಬದುಕೋದವ್ರು? ಸಾಯ್ಬೇಕಾ ಬದುಕ್ಬೇಕ್ರಿ? ನಮ್ಮ ಮಕ್ಕಳನ್ನ ಸಾಯಿಸಿರೋ ಪಾಪ ನಿಮ್ಗೆ ಬರಲ್ವೇನ್ರಿ? ನಿಜವಾಗ್ಲೂ ನೋವಾಗ್ತಾ ಇದೆ. ನೀವು ಇವತ್ತು ಹೇಳ್ತಾ ಇದ್ದೀನಿ, ನಿಮ್ಮ ಏನು ಅಧಿಕಾರಿಗಳು ಚೇರ್ಮನ್ ಇದ್ದಾರೆ, ಸಂಪೂರ್ಣ ಡೀಟೇಲ್ಡ್ ರಿಪೋರ್ಟ್ ಹೋಗ್ಬೇಕು, ನ್ಯಾಯಯುತವಾದ ಪ್ರಾಮಾಣಿಕವಾದ ವರದಿ ಹೋಗ್ಬೇಕು. ಮೇಡಮ್ ನವರೇ ಕೇಳಿಸ್ಕೊಳ್ಳಿ, ಇಲ್ಲಿ ಪ್ರಾಮಾಣಿಕವಾದ ವರದಿ ಹೋಗ್ಬೇಕು. ಯಾಕಂದ್ರೆ ಇದು ನರಕ ಸದೃಶವಾಗಿದೆ. ನರಕದಲ್ಲಿ ಬದುಕ್ತಾ ಇದ್ದಾರೆ ನಮ್ಮ ಮಕ್ಕಳು ನರಕದಲ್ಲಿ ಬದುಕ್ತಾ ಇದ್ದಾರೆ. ಎಲ್ಲ ಪುರಸಭಾ ಅಧಿಕಾರಿಗಳು, ಎಲ್ಲ ಮೈನರ್ ಇರಿಗೇಷನ್ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಜವಾಬ್ದಾರಿ ಇರಬೇಕಿತ್ತು, ಬರಬೇಕಾಗಿತ್ತು, ಬಂದಿಲ್ಲ. ನಮ್ಮ ಏನು ಮುತ್ತಾನಲ್ಲೂರು ಅಮಾನಿಕಾನೆ ಸರ್ವನಾಶ ಆಗಿದಲ್ರಿ. 400 ಎಕರೆಯಲ್ಲಿ ಕೊಳಚೆ ನೀರು ತುಂಬೋಗಿದೆ. ಬನ್ನಿ ಸ್ವಾಮಿ ತೋರಿಸ್ತೀವಿ. ಇದಾದ ನಂತರ ಕಾಲ್ನಡಿಗೆಯಲ್ಲಿ ಬನ್ನಿ ತೋರಿಸ್ತೀವಿ. 400 ಎಕರೆ ಕೃಷಿ ಭೂಮಿ ಸರ್ವನಾಶ ಆಗಿದೆ. ಅದಕ್ಕೆ KDB ಅವ್ರಿಗೆ ದಾರಿ ಮಾಡಿಕೊಟ್ರು ನಮ್ಮದೇ ಕಂದಾಯ ಇಲಾಖೆ ಅಧಿಕಾರಿಗಳು, ನಮ್ಮದೇ ಮೈನರ್ ಇರಿಗೇಷನ್ ಅಧಿಕಾರಿಗಳು. ಅವ್ರಿಗೆ ದಾರಿ ಮಾಡ್ಕೊಡೋದಕ್ಕೆ ಇದೇ ಬೇಕಾಗಿತ್ತ? ಇದೇ ಅಧಿಕಾರಿಗಳು ಬೇಕಾಗಿತ್ತ? ಇದೇನಾ ನಿಮ್ಮ ಎಫಿಷಿಯನ್ಸಿ? ಇದೇನಾ ನಿಮ್ಮ ಪ್ರಾಮಾಣಿಕತೆ? ಇದಾಗಬಾರ್ದು, ಬದಲಾವಣೆ ಆಗ್ಲೇಬೇಕು. ನಡೀರಿ ನಾವು ಹೋಗೋಣ ಕಾಲ್ನಡಿಗೆ ಜಾಥಾದಲ್ಲಿ, ನೋಡೋಣ ಎಷ್ಟು ಅಸಹನೀಯವಾಗಿದೆ ನಿಮ್ಮ ಪರಿಸ್ಥಿತಿ, ನಿಮ್ಮ ಕೆಲಸ, ನಿಮ್ಮ ಸರ್ಕಾರದ ಕೆಲಸ. ಸರ್ಕಾರ ಮಾಡ್ತು ಏನು ಇದ್ದರೆ ನಾಳೆ ಅಂತ ಏನು ಮಾಡಿದ್ದೀರಾ? ಒಂದಷ್ಟು ಹಣ ತೆಗೆದಿಟ್ಟಿದ್ದೀರಾ? ಏನ್ ಕಾರ್ಯಕ್ರಮ ಮಾಡಿದ್ದೀರಾ? ಏನ್ ಇಂಪ್ಲಿಮೆಂಟೇಶನ್ ಮಾಡಿದ್ದೀರಾ? ಏನು ಬದಲಾವಣೆ ತಂದಿದ್ದೀರಾ ಅನ್ನೋದನ್ನು ತೋರಿಸಿ ಬನ್ನಿ. ಎಲ್ಲ ಸಾರ್ವಜನಿಕರು ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದೀವಿ, ಎಲ್ಲರೂ ನಮ್ ಜೊತೆ ಕೈ ಜೋಡಿಸಿ ಬನ್ನಿ. ಮುತ್ತಾನಲ್ಲೂರು ಅಮಾನಿಕಾನೆಯಲ್ಲಿ ಆಗಿರುವಂತ ಅನಾಹುತ ದುರಂತ ನೋಡೋಣ ಬನ್ನಿ. ಧನ್ಯವಾದಗಳು. ಎಲ್ಲರೂ ಓಡೋಣ, ನಡೀರಿ.